ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬಿಸಿಲು ಹೇಗಿದೆ? ತುಂಬ ಚೆನ್ನಾಗಿದೆ ಅಲ್ಲ. ಸೊ ಸಿಕ್ಕಾಪಟ್ಟೆ ಬಿಸಿಲು, ಶೆಕೆ. ಇದೇ ಸಮಯದಲ್ಲಿ ಫಂಕ್ಷನ್ಗಳು ಎಲ್ಲನೂ ಮಕ್ಳಿಗೆ ರಜಾ ಬಂದು ಆಲ್ರೆಡಿ 1 ತಿಂಗಳು ಮುಗೀತು. ಎಷ್ಟು ಬೇಗ ಆಗೋಯ್ತು ಟೈಮು ಅಂತ ಅನ್ನಿಸ್ತಾ ಇದೆ. ಸೊ ಹಬ್ಬಗಳು ಫಂಕ್ಷನ್ಗಳಲ್ಲಿ ಮಧ್ಯದಲ್ಲಿ ರಜಾ 1 ತಿಂಗಳು ಹೋಗಿದ್ದೇ ಗೊತ್ತಾಗಲಿಲ್ಲ. ಸೊ ಇವತ್ತು ಏನು ಸ್ಪೆಷಲ್ ಅಂದರೆ, ಇವತ್ತು ಅಮ್ಮನ ಬರ್ತಡೇ. ಹಾಗಾಗಿ ನಾವು ಅಕ್ಕ ನಾವು ಎಲ್ಲ ನಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ದೀವಿ. ಸೊ ಎಲ್ಲ ನಾನ್ ವೆಜ್ ಎಲ್ಲ ಮಾಡಿದ್ದೀನಿ ಇವತ್ತು. ಸೊ ಸರ್ಪ್ರೈಸಾಗಿ ಅಮ್ಮಂಗೆ ಗೊತ್ತಿಲ್ಲ ಅವರೆಲ್ಲ ಬಂದಿರೋದು. ಸೊ ನಾನ್ ವೆಜ್ ಎಲ್ಲ ಮಾಡಿಕೊಂಡು ಅಲ್ಲಿಗೆ ತೊಗೊಂಡೋಗೋಣ ಅಂತ ಹೇಳಿ. ಸೊ ಬನ್ನಿ, ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಹಾಯ್, ಬಲ್ಲೂನೆಲ್ಲ ಊದಕ್ಕೆ ರೆಡಿ ಮಾಡ್ಕೊಂಡಿದ್ದಾಳೆ ಮೋನಿಶಾ. ವಿಶ್ ಮಾಡಿದ್ರಾ ಎಲ್ಲರೂ ಅಮ್ಮಮ್ಮಂಗೆ? ಹಾಂ, ಓಕೆ, ಎಲ್ಲರೂ ವಿಶ್ ಮಾಡಿದ್ದಾರೆ. ಈಗ ಎಲ್ಲರೂ ಸರ್ಪ್ರೈಸಾಗಿ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಅಮ್ಮಮ್ಮನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ. ಹ್ಞೂ, ಗೊತ್ತಿಲ್ಲ, ಅದಕ್ಕೆ ಈಗ ಸರ್ಪ್ರೈಸಾಗಿ ಹೋಗೋಣ. ಬನ್ನಿ, ತಲೆ ಬಚ್ಕೊಡ್ತೀನಿ. ಕೀರ್ತು ಬಾ. ಬಲ್ಲೂನು ರೆಡಿ, ಇಲ್ಲಿಂದನೇ ಅಲ್ಲಿ ಬಲ್ಲೂನ್ ಇಲ್ಲೇ ಏನು ಊದ್ಬೇಡ, ಇಲ್ಲಿಂದನೇ ಊದ್ಕೊಂಡು ಎಲ್ಲ ಪಟ್ ಪಟ್ ಅಂತ ಹೊಡೆದೋಯ್ತದೆ ಹೋಗೋಷ್ಟರಲ್ಲಿ. ಅಡುಗೆ ನಾನ್ ವೆಜ್ ಮಾಡ್ಕೊಂಡಿದ್ದೀವಿ. ಸೊ ಹೋಟ್ಲಿಗೆ ಏನು ಹೋಗಲ್ಲ, ಮನೆಯಲ್ಲೇ ಮಾಡ್ಕೊಂಡು ಬರೋಣ. ಕೇಕ್ ಎಲ್ಲ ತೊಗೊಂಡು ಬಂದು ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಅಕ್ಕ ಎಲ್ಲ ಊರಿಂದ ಬಂದಿದ್ದಾರೆ. ಸೊ ಈ ಬಿಸಿಲಲ್ಲಿ ಎಲ್ಲೂ ಹೊರಗಡೆ ಹೋಗೋದಕ್ಕೂ ಒಂಥರ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಮನೆಗೆ ಹೋಗಿ ಎಲ್ಲ ನಾನ್ ವೆಜ್ ಮಾಡಿದ್ದೀನಿ. ಅಡುಗೆ ಸಾಂಬಾರು, ಫ್ರೈ ಎಲ್ಲ ಮಾಡ್ಕೊಂಡಿದ್ದೀನಿ. ಸೊ ರೈಸು ರೆಡಿ ಮಾಡ್ಕೊಂಡಿದ್ದೀನಿ. ತೊಗೊಂಡೋಗಿ ಅಲ್ಲೇ ಎಲ್ಲ ಸರ್ಪ್ರೈಸಾಗಿ ಊಟ ಮಾಡಿಕೊಂಡು ಕೇಕ್ ಕಟ್ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು. ಬನ್ನಿ, ಹೇಗಿರುತ್ತೆ ಬರ್ತಡೇ, ಹೇಗಾಗುತ್ತೆ. ಸೊ ನೀವು ನಿಮ್ಮ ಅಮ್ಮನ ಬರ್ತಡೇ ಎಲ್ಲ ಇದೇ ರೀತಿ ಸರ್ಪ್ರೈಸಾಗಿ ಮಾಡಿದ್ದೀರಾ, ಹೇಗೆ ಏನು ಅಂತ ಕಮೆಂಟ್ ಮಾಡಿ. ಸೊ ಬನ್ನಿ, ಹೋಗಿ ಬರೋಣ ಅಮ್ಮ ಮನೆಗೆ. ಇವತ್ತು May 1. ಸೊ ಅಮ್ಮನ ಬರ್ತಡೇ ಇರೋವಂಥದ್ದು. ಈಗ ಊಟ ಎಲ್ಲ ಮುಗಿಸಿ ಬಲೂನೆಲ್ಲ ಊದ್ತಿದ್ದಾಳೆ ಮೋನಿಶಾ. ಹಾಂ, ಕೇಕ್ ಕಟ್ಟಿಂಗು. ಕೇಕ್ ಅಲ್ಲ, ಐಸ್ ಕ್ರೀಮು. ತಾತ ಎಲ್ಲರಿಗೂ ಹುಡುಗರಿಗೆಲ್ಲ ಕೇಕ್ ಅಂತೀನಿ, ಐಸ್ ಕ್ರೀಮ್ ಕೊಡಿಸ್ಕೊಬಂದೈತೆ. ಈಗ ಊಟ ಆದಮೇಲೆ ಐಸ್ ಕ್ರೀಮ್ ಪಾರ್ಟಿ ನಡೀತಾ ಇದೆ ಇವ್ರದ್ದೆಲ್ಲ. ಇಲ್ಲೆಲ್ಲ ಬಲ್ಲೂನ್ ಊದಿ ಇದ್ರ ಮೇಲೆ ಇಟ್ಟಿದ್ದಾರೆ. ಈಗ ಕೇಕ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ, ಯಾವ ಡಿಸೈನು ಅಂತ ನೋಡೋದಕ್ಕೆ. ಒಂದು ಕೇಕ್ ತೊಗೊಳಕ್ಕೆ 4 ಜನ ಬಂದಿದ್ದೀವಿ. ಯಾವ ಫ್ಲೇವರ್ ನೋಡೋ? ಇದೆಲ್ಲ ಫುಲ್ 1 kgನಾ? ಇದು ಚೆನ್ನಾಗಿದೆ ಅಲ್ಲ. ರಿಚ್ ಚಾಕ್ಲೇಟ್ ಇದು ತಗೊಳ್ಳೋಣ. ಇದು ಎಲ್ಲ ಚೆನ್ನಾಗಿದೆ. ಬೇಡ ಇದೇ ಕೊಡಿ. ಏನದು? ಯೋಗರ್ಡು ಅಂತ ತಗೊಳ್ಳಿ. ಯೋಗರ್ಡ್ ಅಂತ ಡೋರ್ ಹಾಕು, ಬೈತಾರವರು. ಎಲ್ಲಿ ಕೇಕ್ ತೊಗೊಂಡಿದ್ದೀವಿ, ಚಾಕ್ಲೇಟ್ ಕೇಕ್. ಮನೆಗೆ ಹೋದ್ಮೇಲೆ ಓಪನ್ ಮಾಡಿ ನೋಡೋಣ. ಅಮ್ಮಮ್ಮನ ರೆಡಿ ಮಾಡಿದ್ದೀವಿ, ಸೀರೆ ಉಡಿಸಿ, ಹೊಸ ಸೀರೆ ಉಡಿಸಿ ಕೇಕ್ ಕಟ್ ಮಾಡೋಕ್ಕೆ. ಏನು ಬಲೂನ್ ಅಷ್ಟೇನು. ಅಮ್ಮಮ್ಮನ ರೆಡಿ ಮಾಡಿದ್ದೀವಿ. ಈಗ ಹ್ಯಾಪಿ ಬರ್ಡೇ. ಅಮ್ಮಮ್ಮಂಗೆ ವಿಶ್ ಮಾಡ್ರೋ. ಮೋನು, ಅಮ್ಮಮ್ಮಂಗೆ ವಿಶೇ ಮಾಡಲಿಲ್ವಲ್ಲ, ಬರೀ ಫೋನ್ ಮಾಡಿಬಿಟ್ಟು ವಿಶ್ ಮಾಡಿದ್ರು ಅಷ್ಟೇ. ಫೋನ್ ಮಾಡಿಬಿಟ್ಟು ವಿಶ್ ಮಾಡಿಬಿಟ್ಟು ಇಲ್ಲಿ ಬಂದಮೇಲೆ ಯಾರೂ ಮಾಡಲೇ ಇಲ್ಲ. ಚೆನ್ನಾಯ್ತಾ ಕೇಕು? ಒಂದು ಸಾಲ್ಟು, ಒಂದು ಖಾರ. ಹಾಂ ಹಾಂ, ಹೋಗಿ ನಿಂತ್ಕೊಳ್ಳಿ ಎಲ್ಲರೂ. ನೀವು ಹೋಗ್ರಿ. ಅವ್ರೇನು ಕೊಡಲಿಲ್ಲ ಅದು. ನಿಂತ್ಕೊಳ್ಳಿ ಎಲ್ಲರೂ ಅಲ್ಲಿ. ಹಾಂ ಹಾಂ. Happy birthday to you.
ಹ್ಯಾಪಿ ಬರ್ಡೇ birthday to you. Happy birthday to you. Happy birthday to you. ಬ್ಲೆಸ್ ಯು. ಯಾಕೋ ಕಣ್ಣಿಗೆ ಬೀಳ್ತಾ? ಹ್ಯಾಪಿ ಬರ್ಡೇ. ಇನ್ನ 3 ಜನ ಇದ್ದೀರಾ, ಏನು ಹೇಳ್ತಾನೆ ಹೇಳ್ರಿ. ಬೇಗ ಮಾಡಿ. ಮಕ್ಕಳಿಗೆ ಅಮ್ಮಮ್ಮನ ಬರ್ತಡೇ ಮಾಡಬೇಕು, ಕೇಕ್ ಕಟ್ ಮಾಡಬೇಕು, ಅಮ್ಮಮ್ಮಂಗೆ ಏನಾದ್ರು ಗಿಫ್ಟ್ ಕೊಡಬೇಕು, ಅದೇ ಅವ್ರಿಗೆ ಖುಷಿ. ಸೊ ಮಕ್ಕಳು ಎಲ್ಲ ಇವಾಗ ಅಂಗಡಿಗೆ ಹೋಗಿ ನಾವು ಎಲ್ಲ ಕೇಕ್ ತೊಗೊಂಡು ಬಂದ್ವಿ, ಚಿಪ್ಸ್ ಎಲ್ಲ ತೊಗೊಂಡು ಬಂದು ಅಮ್ಮಮ್ಮಂಗೆಲ್ಲ ರೆಡಿಯಾಗಿ ಅಮ್ಮಮ್ಮ ನಿಮ್ಮ ಬರ್ತಡೇ ಅಂತ ಹೇಳಿ, ಅಮ್ಮ ಹೋಗೋ ಬೇಡ, ನನಗೇನು ಬರ್ತಡೇ ಏನು ಸೆಲೆಬ್ರೇಷನ್ ಬೇಡ ಅಂತಂದ್ರೂ ಇಲ್ಲ ಬರ್ತಡೇ ಮಾಡಬೇಕು ನಾವು ಅಂತ ಅಂದ್ಬಿಟ್ಟು ಸೊ ಅಮ್ಮಮ್ಮನಿಗೆಲ್ಲ ರೆಡಿ ಮಾಡಿಸಿ ಈಗೆಲ್ಲ ಕೇಕ್ ತಂದು ಕೇಕೆಲ್ಲ ಕಟ್ ಮಾಡಿಸ್ತಾ ಇದ್ದಾರೆ. ಸೊ ಅವ್ರಿಗೊಂಥರ ಖುಷಿ. ಅಮ್ಮ ಮೊದಲಿಂದ ಏನು ಅವರೆಲ್ಲ ಬರ್ತಡೇ ಅದು ಇದು ಎಲ್ಲ ಮಾಡ್ಕೊತಾನೆ ಇರಲಿಲ್ಲ. ನಾವು ಅಷ್ಟೇ ಮೊದಲೆಲ್ಲ ಏನು ಬರ್ತಡೇನೂ ಮಾಡ್ಕೊತಿರಲಿಲ್ಲ, ಕೇಕ್ ಕಟ್ಟಿಂಗೂ ಇಲ್ಲ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ಕೂಲಲ್ಲಿ ಚಾಕ್ಲೇಟ್ ತೊಗೊಂಡೋಗಿ ಕೊಡೋದು, ಹೊಸ ಬಟ್ಟೆ ಹಾಕ್ಕೊಳ್ಳೋದು ಅಷ್ಟೇ. ಸೊ ಹಾಗಾಗಿ ಅವ್ರಿಗೂ ಅವಾಗಿಂದನೂ ರೂಢಿನೇ ಇಲ್ಲ. ಈಗೊಂದು 5-6 ವರ್ಷದಿಂದ ಪ್ರತಿ ವರ್ಷವೂ ಕೇಕ್ ಕಟ್ ಮಾಡಿಸೋದು, ಅಮ್ಮಮ್ಮಂಗೆ ಏನಾದ್ರು ಗಿಫ್ಟ್ ಕೊಡೋದು, ಆ ರೀತಿ ಮಾಡ್ತಾ ಇರೋವಂಥದ್ದು. ಅದಕ್ಕೆ ಅಮ್ಮಮ್ಮ ತಾತ ಎಲ್ಲ ಏನು ಬರ್ತಡೇ ಬೇಡ ಏನು ಬೇಡ ಸುಮ್ಮನಿರೋ, ಬಂದು ಏನಾದ್ರು ತಿಂಡಿ ಕೊಡಿಸ್ತೀನಿ ತಿನ್ನಿ ಸಾಕು ಅಂತಂದ್ಬಿಟ್ಟು ಸೊ ಥ್ಯಾಂಕ್ ಯು. ಬರ್ತಡೇ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಬರ್ತಡೇ ಎಲ್ಲ ಆಯಿತು. ಅಮ್ಮ ಬೋಂಡ ಮಾಡ್ತೈತೆ ಟೀ ಜೊತೆಗೆ. ಇವ್ರಿಲ್ಲಿ ರೀಲ್ಸ್ ಪ್ರಾಕ್ಟೀಸ್ ಮಾಡ್ತಾವ್ರೆ. ಅಮ್ಮಮ್ಮಂಗೆ ಗೊತ್ತಿರಲಿಲ್ಲ ನಾವೆಲ್ಲ ಹೋಗೋವಂಥದ್ದು. ಹಾಗಾಗಿ ಅವರು ಈಗ ನಾವು ಹೋದಾದಮೇಲೆ ಊಟ ಎಲ್ಲ ಮಾಡಿ ಮುಗಿಸಿ ಆದಮೇಲೆ ಸಂಜೆ ಕೇಕ್ ಎಲ್ಲ ಮುಗಿಸಿ ಈಗ ಅಮ್ಮಮ್ಮ ಟೀ ಜೊತೆಗೆ ಬೋಂಡ ಎಲ್ಲ ಮಾಡ್ತೀನಿ ತಿನ್ಕೊಂಡು ಹೋಗಿ ಅಂತ ಹೇಳಿ ಬೋಂಡ ಎಲ್ಲ ಮಾಡಿ ಹೀಗೆಲ್ಲ ಮೊಮ್ಮಕ್ಕಳಿಗೆಲ್ಲ ಕೊಟ್ಟಿದ್ದಾರೆ. ಸೊ ಅವರು ಕೇಕು ಚಿಪ್ಸು ಅದೆಲ್ಲ ತಿಂದು ಬೋಂಡ ತಿಂದು ಟೀ ಕುಡಿದು ಸೊ ಈಗೆಲ್ಲ ಹೊರಡ್ತಾ ಇದ್ದಾರೆ. ಲಾಸ್ಟಲ್ಲಿ ಮಕ್ಕಳೆಲ್ಲ ಒಂದು ರೀಲ್ಸ್ ಮಾಡೋಣ ಅಮ್ಮಮ್ಮನ ನಿಲ್ಲಿಸ್ಕೊಂಡು ಅಂತ ಹೇಳಿ ಒಂದು ರೀಲ್ಸ್ ಕೂಡ ಮಾಡಿದ್ರು ಲಾಸ್ಟಲ್ಲಿ. ಸೊ ಹೀಗಿತ್ತು ಇವತ್ತಿನ ದಿನ. ಬಾಯ್ 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 ಬಾಯ್. ಅಕ್ಕ ಎಲ್ಲ ಹೊರಟ್ರು. ಅಮ್ಮನ ಮನೆಯಿಂದ ಬಂದ್ವಿ. ಬರ್ತಡೇ ಎಲ್ಲ ಸಿಂಪಲ್ಲಾಗಿ ಮಾಡಿದ್ವಿ ಅಷ್ಟೇ. ಮಕ್ಕಳು ಕೇಕೆಲ್ಲ ಕಟ್ ಮಾಡೋಣ ಅಂತ ಹೇಳಿ ಅವ್ರಿಗೊಂಥರ ಖುಷಿ ಅಮ್ಮಮ್ಮನ ಬರ್ತಡೇ ಅಂತಂದರೆ. ಸೊ ಈಗ ಬಟ್ಟೆ ಎಲ್ಲ ಮೇಲೆ ಹೋಗಿ ಎಳ್ಕೊಂಡು ಬಂದೆ. ಮಳೆ ಬರುತ್ತಲ್ಲ, ಇನ್ನು ಗಾಳಿ ಬಂದುಬಿಟ್ರೆ ಎಲ್ಲ ಬಿದ್ದೋಗ್ಬಿಡುತ್ತೆ ಕೆಳಗೆ ಅಂತ ಹೇಳಿಬಿಟ್ಟು. ಇವತ್ತೇನಷ್ಟು ಮಳೆ ಇಲ್ಲ ಅಂದರೂ ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿದೆ. ಸೊ ಈಗ ಬಟ್ಟೆ ಎಲ್ಲ ಮಡ್ಚ್ಕೊಳ್ಳೋಣ ಅಂತ ಅದೇ ಟೈಮ್ಗೆ ಅತ್ತೆ ಮಾವನು ಬಂದರು. ಸೊ ಅಮ್ಮ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದರು ಮನೆಗೆ. ಸೊ ಈಗ ನನ್ನ ಮಗಳು ಅಮ್ಮಮ್ಮಂಗೆ ಏನಾದ್ರು ಗಿಫ್ಟ್ ಕೊಡೋಣ ಅಂತ ಹೇಳಿಬಿಟ್ಟು ಬೊಕ್ಕೆ ಕೊಡ್ತೀನಿ ಅಂತ ಹೇಳಿ, ಬೊಕ್ಕೆ ಎಲ್ಲ ಅದು ಒಣಗೋಗುತ್ತಲ್ಲ ಸುಮ್ಮನೆ ವೇಸ್ಟು ಅಂತ ಹೇಳಿ ಕ್ರಾಶೆಟ್ದು ಉಲ್ಲನಲ್ಲಿ ಮಾಡಿರ್ತಾರಲ್ವ ಫ್ಲವರ್ಸ್ದು, ಆ ರೀತಿ ಬೊಕ್ಕೆನ ನೋಡಿ ಆನ್ಲೈನಲ್ಲಿ ಈಗ ತರಿಸಿದ್ದಾರೆ. ಈಗ ಅಮ್ಮಮ್ಮನ ಕೈಲೇ ಕೊಟ್ಟು ಅಮ್ಮಮ್ಮನ ಹತ್ರನೇ ಓಪನ್ ಮಾಡಿಸ್ತಾ ಇದ್ದಾರೆ. ಬುಕ್ ಮಾಡೋಳೆ ಎಲ್ಲಿ ಹೆಂಗೈತೆ ಓಪನ್ ಮಾಡಿ. ಹೆಂಗೈತೆ ಅಂತ ಹಿಂಗೆ ಹಾಕಿ ಇಟ್ಕೋಬೋದು. ಇದರಲ್ಲಿ ದಾರದಲ್ಲಿ ಹೂವಾದರೆ ರಿಯಲ್ ಹೂವಾದರೆ ಒಣಗೋಯ್ತದೆ. ಇದು ಬಟ್ಟೆದು ಮಾಡಿರೋದಲ್ವಾ, ಇದೇನಾಗಲ್ಲ. ಹ್ಞೂ ಚೆನ್ನಾಗೈತೆ. ಅದು ಅವಾಗಲೇ ನೋಡ್ತೀನಿ. ಒಂದು ನಿಮಿಷ ಹಿಂಗೆ ನೋಡೋ ಇದೆಲ್ಲ ಹಿಂಗೆ ಮತ್ಕೊಂಬಿಟ್ಟಲ್ಲ. ಸರಿ ಮಾಡಬೇಕು ಒಂಚೂರು. ಕಿತ್ತೋಯ್ತೈತೆ. ಫಿಲ್ಟ್ರದು ವೇಸ್ಟ್ ನೀರೆಲ್ಲ ಬರುತ್ತಲ್ವಾ, ಸೊ ಅದನ್ನು ಒಂದು ಪಾತ್ರೆಗೆ ಬಿಟ್ಕೊಂಡು
ಗಿಡಗಳಿಗೆ ಎಲ್ಲ ಹಾಕಿದ್ರೆ ಈ ಬೇಸಿಗೆಯಲ್ಲಿ ತುಂಬ ನೀರಿನ ಅವಶ್ಯಕತೆ ಇರುತ್ತೆ. ಹಾಗಾಗಿ ಈ ಪೈಪನ್ನು ಎಕ್ಸ್ಟ್ರಾ ವೇಸ್ಟ್ ಪೈಪ್ ಬರುತ್ತಲ್ಲ ಅದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನು ಬಾಗಿಲು ತೊಳೆಯೋದಕ್ಕಾದರೂ ಅಥವಾ ಗಿಡಗಳಿಗೆಲ್ಲ ಯೂಸ್ ಮಾಡ್ಕೊತೀನಿ. ಇದರಿಂದ ನೀರಿಲ್ಲದೆ ಇರುವಾಗ ಸ್ವಲ್ಪ ನೀರು ಸೇವ್ ಮಾಡ್ದಂಗೆ ಆಗುತ್ತೆ. ಬಾಗಿಲು ತೊಳಿಬೋದು, ಬೇಕಂದರೆ ಗಿಡಗಳಿಗೆ ನೀರು ಆಗುತ್ತೆ. ಸೊ ವೇಸ್ಟ್ ವಾಟರ್ನೆಲ್ಲ ಈ ರೀತಿ ಯೂಸ್ ಮಾಡ್ಕೊಬೋದು. ಏನು ಬೇಸಿಗೆಯಲ್ಲಿ ಅಷ್ಟು ನೀರಿನ ಅಭಾವ ಇಲ್ಲ, ಬಟ್ ಆದ್ರೂ ನೀರನ್ನ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ನಾನು ಡೈಲಿ ಇದೇ ರೀತಿ ಒಂದು ಪೈಪ್ ವೇಸ್ಟ್ ವಾಟರ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನೆಲ್ಲನೂ ಯೂಸ್ ಮಾಡ್ಕೊತೀನಿ.